ಸಂಪತ್ತಿವಾನ್ ಭವ ಅಂದಾಗ ಏನಾಯಿತು, ಒಂದೊಂದು ಗುಣ ಸ್ವರೂಪದಲ್ಲಿ ಬಂತಂದರೆ ಸ್ವಮಾನದಲ್ಲಿ ಬಂದೆ, ನನಗೆ ಸ್ಮೃತಿ ಬಂತು. ನಾನು ಯಾರು? ನಾನು ಆತ್ಮ. ನಾನು ಯಾರ ಮಗು? ಪರಮಾತ್ಮ ಸರ್ವಶಕ್ತಿವಂತ ತಂದೆ ಮಗು, ದಿವ್ಯ ಗುಣಗಳ ಸಾಗರ ತಂದೆ ಮಗನು. ಸ್ಮೃತಿ ಬಂದಾಗ ಗುಣ ಸ್ವರೂಪ ಇದೆ. ಆ ಗುಣ ಸ್ವರೂಪ ಆದಾಗ ಬಾಬೆ ಮತ್ತು ಸದ್ಗುರು ರೂಪದಲ್ಲಿ ಏನು ಕೊಟ್ಟರು? ಆರೋಗ್ಯವಾನ್ ಭವ. ಆರೋಗ್ಯ ಆಟೋಮೆಟಿಕ್ಕಾಗಿ ಗುಣಗಳಿಂದ ಸಂಪನ್ನ ಆದಾಗ ಆತ್ಮಿಕ ಆರೋಗ್ಯದಿಂದ ಸಂಪನ್ನ. ಹೆಲ್ತ್ ಹ್ಯಾಪಿನೆಸ್. ನೋಡಿ, ಯಾವಾಗ ಮಗು ನಾನು ಆತ್ಮ ನೀನು ಆತ್ಮ ಸಂಬಂಧ ಕೊಟ್ಟ ಆತ್ಮಿಕ ಸಂಬಂಧದಲ್ಲಿ ಬಂದ್ವಿ, ಹೆಲ್ತ್ ಆತ್ಮಿಕ ಆರೋಗ್ಯ ಜಾಗೃತ ಆಯಿತು. ಹೆಲ್ತ್ ಸಂಪತ್ತು ಯಾವುದರಿಂದ ಬಂತು? ದಿವ್ಯ ಗುಣಗಳಿಂದ. ಆ ದಿವ್ಯ ಗುಣಗಳಿಂದ ನಾನು ಶೃಂಗಾರ ಆದರೆ ಸಂಪತ್ತಿವಾನ್ ಆದೆ. ಆಮೇಲೆ ಯಾವಾಗ ಸಂಪತ್ತು ಬಂತಂದರೆ ಆಟೋಮೆಟಿಕ್ಕಾಗಿ ಖುಷಿ, ಸಂತೋಷ. ಆ ಗುಣಗಳಿಂದ ಸಂಪನ್ನ ಆದಂದರೆ ನನ್ನ ದೃಷ್ಟಿ ಪವಿತ್ರ, ಮಾತು ಪವಿತ್ರ, ಕರ್ಮ ಪವಿತ್ರ, ಅತಿಯಿಂದ ಸುಖದ ಆನಂದದಲ್ಲಿ ಲವಲೀನ ಅಂದಾಗ ಖುಷಿ ಆಗ್ತಿಲ್ಲ ಕಣ್ಣರೆ, ಖುಷಿ, ಸಂತೋಷ. ನೋಡ್ರಿ, ಯಾವಾಗ ಬುದ್ಧಿ ಮೆಚೂರ್ ಆಯಿತು ಅಂದರೆ ಬಾಬಾ ವರದಾನ ಕೊಟ್ಟರು. ತಂದೆ ವರದಾನ, ಶಿಕ್ಷಕನ ವರದಾನ ಮತ್ತು ಸದ್ಗುರು ವರದಾನ. ನೋಡು, ಈ ಮೂರು ಸಂಬಂಧಗಳಲ್ಲಿ ಹೆಜ್ಜೆಗೂ ಬಾಬಾನ ಬ್ಲೆಸ್ಸಿಂಗ್. ಮೂರು ಸಂಬಂಧಗಳಿಂದ ನಮ್ಗೆ ಏನು ಸಿಗ್ತದೆ? ಬ್ಲೆಸ್ಸಿಂಗ್, ವರದಾನದ ದೃಷ್ಟಿ, ವರದಾನ, ಮಾರ್ಗದರ್ಶನ. ಓಕೆ. ಮತ್ತೆ ವರದಾನ ಕೊಟ್ಟರು ಶಿಕ್ಷಕನ ಸಂಬಂಧದಲ್ಲಿ. ಮಾತಾಪಿತಾ ರೂಪದಲ್ಲಿ ಏನು ಮಾಡಿದರು? ಅಷ್ಟು ಮಡಿಲಿಗೆ ತಗೊಂಡು ಈಗ ಶಿಕ್ಷಕನ ಸಂಬಂಧದಲ್ಲಿ ಮುರಳಿ ಸ್ಟಾರ್ಟ್ ಆಯಿತು. ಶಿಕ್ಷಕನ ಸಂಬಂಧದಲ್ಲಿ ಬಂದುವೆ. ಶಿಕ್ಷಣ ಕೇಳ್ತಾ ಬಾಬಾ ನಮ್ಮನ್ನು ಜ್ಞಾನದಿಂದ ಸಂಪನ್ನ ಮಾಡ್ಬೇಕಲ್ಲ. ಮತ್ತೆ ಒಂದು ವರದಾನ ಕೊಟ್ಟರು. ಮತ್ತೆ ತ್ರಿಮೂರ್ತಿ ತಂದೆ ವರದಾನ ಕೊಟ್ಟರು. ಏನು ಶಿಕ್ಷಣ ಕೊಡೋ ಉದ್ದೇಶ ಏನು? ನೋಡಿ, ಇಷ್ಟು ಒಂದು ವರದಾನಕ್ಕೆ ಬಾಬನ ಒಂದು ದೃಷ್ಟಿ ವಿಶಾಲ, ಬೇಹದ್. ನಿಮಿತ್ತ ಭವ, ತಂದೆಯಾಗಿ ನಿಮಿತ್ತ ಮಾಡಿದರು. ನಿರ್ಮಾಣ ಭವ. ನೋಡಿ, ಈ ಶಿಕ್ಷಣ ಹೊಸದನ್ನು ಕನ್ಸ್ಟ್ರಕ್ಷನ್, ನಿರ್ಮಾಣ ಮಾಡೋಂಥದ್ದು. ಒಂದು ಈ ಜ್ಞಾನ ನಮ್ಮನ್ನೇನು ಮಾಡಿತು? ನಿರ್ಮಾಣತೆ, ಹೊಸ ಜೀವನದ ನಿರ್ಮಾಣ, ಹೊಸ ಜಗತ್ತಿನ ನಿರ್ಮಾಣ. ಆಮೇಲೆ ನಿರ್ಮಲ ಭಾವ, ಸದ್ಗುರುವಾಗಿ ಏನು ಹೇಳಿದ? ನಿರ್ಮಲ ಭಾವ. ನಮ್ಮ ಬುದ್ಧಿ ರಿಫೈನ್. ಯಾವಾಗ ಬುದ್ಧಿ ರಿಫೈನ್ ಆಯ್ತು ಅಂದರೆ ಮಾತು ರಿಫೈನ್, ನಿರ್ಮಲ. ಕರ್ಮ ನಿರ್ಮಲ ಅಂದರೆ ಶುದ್ಧ. ಶಿಕ್ಷಕನ ಸಂಬಂಧದಿಂದ ಕೂಡ ಬ್ಲೆಸ್ಸಿಂಗ್. ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿರ್ಮಲ ಭಾವ. ಈ ವರದಾನದಿಂದ ಏನು ಬಂತು? ಯಾವ ಸ್ಥಿತಿ ಬಂತು? ನಿರ್ವಿಘ್ನ ವಿಜಯೀ ಭವ. ಯಾವ ಸ್ಟೇಜ್ ಬರ್ತದೆ ನಮಗೆ? ಪ್ರತಿಯೊಂದು ಕಾರ್ಯದಲ್ಲಿ ಎಷ್ಟೆಷ್ಟು ನನ್ನಲ್ಲಿ ನಿಮಿತ್ತತೆ ಇರ್ತದೆ, ಎಷ್ಟೆಷ್ಟು ಅಷ್ಟು ನಿರ್ಮಾಣತೆಯಲ್ಲಿ ಮುಂದುವರಿತೀನಿ. ನನ್ನ ಮನಸ್ಸು ನಿರ್ಮಲ, ಮಾತು ನಿರ್ಮಲ, ಕರ್ಮ ನಿರ್ಮಲ ಅಂತಂದರೆ ನಿರ್ವಿಘ್ನ ವಿಜಯೀ ಭವ. ಆ ಭಾವನ ವರದಾನಕ್ಕೆ ಪಾತ್ರ ಆಗ್ತದೆ. ಲೈಟ್ ಹೌಸ್ ಏನಾದೆ? ನಾನು ಲೈಟ್ ಹೌಸ್ ಆದೆ. ಮಾಸ್ಟರ್ ಜ್ಞಾನಸೂರ್ಯ. ಬಾಬನ ಒಂದೊಂದು ವರದಾನ ನಮಗೆ. ಶಿಕ್ಷಕನ ಸಂಬಂಧದಲ್ಲಿ ನಿಮಿತ್ತ, ನಿರ್ಮಾಣ, ನಿರ್ಮಲ ಭವ, ನಿರ್ವಿಘ್ನ ವಿಜಯೀ ಆತ್ಮಭವ, ಮಾಸ್ಟರ್ ಜ್ಞಾನಸೂರ್ಯ ಭವ. ಆ ಒಂದು ಪೊಸಿಷನ್, ಜ್ಞಾನ ಸಾಗರ ತಂದೆ ಸಮಾನ. ನಾನು ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಜ್ಞಾನಸೂರ್ಯ.
ಆ ಸ್ವರೂಪ ಜಾಗೃತ ಆಗ್ತದೆ. ಮತ್ತು ಬಾಬಾ ಸ್ನೇಹಿತ ಸದ್ಗುರುವಿನ ಸಂಬಂಧದಲ್ಲಿ ನೋಡ್ರಿ, ಬಾಬಾ ನಾವೇನು ಮುರಳಿ ನಾವು ಬಾಬಾನ ಮುರಳಿ ಕೇಳ್ತೀವಿ ಅಂದರೆ, ಯಾವಾಗ ಬಾಬಾ ಮುರಳಿ ಬರೆದರು, ಮುರಳಿ ಹೇಳಿದರು, ಏನೆಲ್ಲ ನಮ್ಮದು ರಿವೈಸ್ ಆ್ಯಂಡ್ ರಿಯಲೈಸೇಷನ್ ಕೋರ್ಸ್ ಆಗ್ತದಲ್ಲ, ಬಾಬಾನಿಂದ ಮಹಾವಾಕ್ಯ ಯಾವಾಗ ಒಂದು ಸೆಕೆಂಡ್ ಬರ್ತದಂದರೆ ಬಾಬಾನ ದೃಷ್ಟಿಯಲ್ಲಿ ನಾವೆಲ್ಲ ಮಕ್ಕಳು ಆಲ್ರೆಡಿ ಇದ್ದೀವಿ, ನಮಗೆ ಗೊತ್ತಿಲ್ಲ ಅಷ್ಟೇ. ಮುರಳಿ ಯಾವಾಗ ಪ್ರಾರಂಭ ಆಯಿತು ಸಾಕಾರದಲ್ಲಿ, ಸಂಗಮಯುಗದಲ್ಲಿ ಬಾಬಾ ಮುರಳಿ ನುಡ್ಸಕ್ಕೆ ಹತ್ತಿದ್ರಂದರೆ ನಾವೆಲ್ಲರೂ ಸಮ್ಮುಖದಲ್ಲಿದ್ದೀವಿ. ನಮ್ಮ ಆದಿ ಸ್ವರೂಪದ ದರ್ಶನ ಮಾಡ್ತಾ ಇದ್ದಾನೆ ಸೆಕೆಂಡ್ ಬಾಬಾ. ಯಾಕಂದ್ರೆ ನಮ್ಮನ್ನು ಅಪೋಸಿಷನ್ನಿಗೆ ತರಬೇಕಲ್ಲ. ಬಾಬಾನ ದೃಷ್ಟಿಯಲ್ಲಿ ನಾವು ಓಕೆ ಸಮಾನ ಸಂಪನ್ನ ಆಲ್ರೆಡಿ ಇದ್ದೀವಿ. ಆದರೆ ಶ್ರೇಷ್ಠ ಕರ್ಮ ಆ ನಮ್ಮ ಒಂದು ಸಂಪನ್ನ ಸ್ವರೂಪ ನೋಡ್ತಾ ನಮ್ಮ ಮೂಲಕ ಶ್ರೇಷ್ಠ ಕರ್ಮ ಮಾಡಿಸ್ತಾರೆ. ಸೆಕೆಂಡ್ ನೋಡ್ರಿ, ಬಾಬಾ ನಮ್ಮನ್ನು ಮಕ್ಕಳನ್ನ ಸೆಕೆಂಡ್ ಬಾಬಾನ ದೃಷ್ಟಿ ನಮ್ಮನ್ನು ಕರ್ಮ ಬಂಧನಗಳಿಂದ ಮುಕ್ತ ಮಾಡ್ತಾ ಬಾಬನ ಹತ್ರ ಬರ್ತೀವಿ. ನಂಬರ್ ವಾರಾಗಿ ಒಬ್ಬರಲ್ಲ ಮಕ್ಕಳು ಬೇಹದ್ ಬರ್ತಾ ಶ್ರೇಷ್ಠ ಕರ್ಮ ಮಾಡ್ತಾ ಮುಂದುವರಿತೇವೆ. ಅದಕ್ಕೆ ಶಿಕ್ಷಣದಲ್ಲಿ ಯಾವಾಗ ಮುರಳಿ ನುಡಿಸ್ತಾರೆ ಅಂದರೆ ಬಾಬನ ಸಮ್ಮುಖದಲ್ಲಿದ್ದೀವಿ. ಆ ಒಂದು ದೃಷ್ಟಿ ನಮ್ಮನ್ನು ಕರ್ಮಬಂಧನಗಳಿಂದ ಮುಕ್ತ ಮಾಡ್ತಾ ಸಂಬಂಧದಲ್ಲಿ ಹತ್ರ ಆಗ್ತಾ ಹೋಗ್ತೇವೆ. ಡ್ರಾಮಾನುಸಾರ ನಂಬರ್ ವಾರಾಗಿ. ಆಮೇಲೆ ಶಿಕ್ಷಕ ಆಯಿತು, ಖುದಾ ದೋಸ್ತ್ ಸದ್ಗುರು ಸೀರಿಯಲ್ ನೋಡಿ, ಸಂಬಂಧ ಹುಡುಗರ ಸೀರಿಯಲ್ಲೇ. ಬಾಬಾ ಏನು ಮಾಡಿದ್ರು, ದಾದಿಗೆ ಪ್ರಕಾಶ್ ಮಣಿ ದಾದಿಗೆ ವಿಲ್ ಮಾಡಿ. ಮಮ್ಮ ಬಾಬಾ ಅಂತವ್ರು ನಂಬರ್ 1, ಅವ್ರ ನಂಬರ್ ಫಿಕ್ಸ್. ಆಲ್ರೆಡಿ ಪೇಪರ್ ಔಟ್ ಆಯಿತು. ನಂಬರ್ ಒನ್ ಅಂದರೆ ಮಮ್ಮ ಬಾಬಾ. ಈಗ ಸಮಾನ ಆಗ ಸಮಯದಲ್ಲಿ ಏನು ಮಾಡಿದರು, ವಿಲ್ ಪವರ್. ಬಾಬ್ ದಾದ ಎಲ್ಲ ವಿಲ್ ಮಾಡಿದ್ರು, ದಾದಿ ಬಂದೇ ಮಾಡಿದ್ರೆ ಜವಾಬ್ದಾರಿ. ನಾವೆಲ್ಲ ಮಕ್ಕಳು ಸಮ್ಮುಖದಲ್ಲಿದ್ದೀವಿ ನೋಡ್ರಿ. 10 ಮಕ್ಕಳು, ತಂದೆ ತಾಯಿಗೆ 10 ಮಕ್ಕಳು ಜನ್ಮ ಕೊಟ್ಟರೆ 10 ಮಕ್ಕಳಿಗೆ ಅಂದರೆ ಲೌಕಿಕ ರೂಪದಲ್ಲಿ ಆ ತಂದೆ ತಾಯಿ ಆಸ್ತಿ ಒಬ್ರಿಗೆ ಇರ್ತದೆ, 10 ಮಂದಿಗೆ ಇರ್ತದೆ. ನಾವೆಲ್ಲ ಮಕ್ಕಳು ವಾರಸುದಾರ ಅಂದರೆ ನಮ್ಮದೆಲ್ಲ ನಂಬರವಾಗಿ ವಿಲ್ ಪವರ್ ಐತಿ. ಒಬ್ಬರು ಲೀಡರ್ ಬೇಕಲ್ಲ. MS ಪಾಳ್ಯ ಮಾತಾಡಿ ಯಾರು ನೆನ್ಪು ಬರ್ತಾನೆ, ಕೇಶವಣ್ಣ ಗೌರವಕ್ಕ. ಕ್ಲಾಸ್ನಲ್ಲಿ ಬಂದರೆ ಕೇಶವಣ್ಣ ಬರ್ತಾರ, ಅಡುಗೆ ಮನೆಯಲ್ಲಿ ಭಂಡಾರದಲ್ಲಿ ಯಾರು ಯಾಕೆ ಬರ್ತಾರೆ ಅಂದರೆ ಇಲ್ಲಿ ನಿಮಿತ್ತ ಆಗ್ಯಾರ ಅವ್ರು ಬರ್ತಾರೆ. ಮಧುವನ್ ಅಂದರೆ ಬ್ರಹ್ಮ ಬಾಬಾ, ಮಮ್ಮ. ಯಾವ್ಯಾವ ಕಾರ್ಯಕ್ಷೇತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರವ್ರ ಹೆಸರು ಅವ್ರವ್ರ ನಿಮಿತ್ತ ಬರಲೇಬೇಕ್ರಿ, ಸೇವ್ ಮಾಡ್ತಾರೆ. ಅಂದ್ರೆ ನಮ್ಮ ಸಮ್ಮುಖದಲ್ಲಿ ವಿಲ್ ಕೊಟ್ಟರು. ಅದೇ ನಮಗೇನು ನೋಡ್ರಿ, ಆ ಸಮಯದಲ್ಲಿ ಏನು ಮಾಡಿದ್ರು ಬಾಬಾ ವರದಾನ, ತಂದೆ ಸಂಬಂಧದ ಸಮಾನ ಭಾವ. ತಂದೆ ಆಸೆನೂ ನನ್ನ ಸಮಾನ ಆಗ ಸಂಪನ್ನ ಭಾವ ನೋಡಿ. ಜ್ಞಾನದಿಂದ ಸಂಪನ್ನ ಆಗುವಂಥ ದೃಷ್ಟಿ ಇಟ್ಟು ವಿಲ್ ಪವರ್. ಸಂಪೂರ್ಣ ಪವಿತ್ರ ಭಾವ, ಸದ್ಗುರು ಆಗಿ ಪವಿತ್ರ ಭಾವ, ಯೋಗಿ ಭಾವ ಅಂತ ವರದಾನ ಕೊಡ್ತಾರಲ್ಲ. ಸದ್ಗುರು ಸಂಬಂಧದಲ್ಲಿ ಸಂಪೂರ್ಣ ಪವಿತ್ರ ಭಾವ ಅಂತ ವರದಾನ ಕೊಟ್ಟರು. ಮತ್ತು ಮಾಸ್ಟರ್ ಸರ್ವಶಕ್ತಿವಾನ್ ಭಾವ ವರದಾನ ಕೊಡ್ತಾ, ಖುದಾ ದೋಸ್ತ್ ತಂದೆ ಸದ್ಗುರು ಸರ್ವಶಕ್ತಿಗಳನ್ನು ವಿಲ್ ಮಾಡಿ. ದಾದಿ ಜೊತೆಗೆ ನಾವೆಲ್ಲ ಮಕ್ಕಳಿಗೆ ವಿಲ್ ಪವರ್, ಜವಾಬ್ದಾರಿ ಕಿರೀಟ ಅಂದ್ರೆ ಒಬ್ಬರದಿಂದ ಅಲ್ಲ, ಇದು ನಂಬರ್ ವಾರಾಗಿ ನಾವೆಲ್ಲ ನಮ್ಮ ತನು ಮನ ಧನದಿಂದ ಬಾಬಾರವರ ಬೇಹದ್ದಿನ ಸೇವೆ ನಾವು ಮಾಡಬೇಕು. ನಮ್ಮ ವಾರಸತ್ವ, ನಮ್ಮ ಆಸ್ತಿಗೆ ಅಧಿಕಾರಿಗಳಾಗಬೇಕಪ್ಪ ಅಂದರೆ ತಂದೆ ಕೆಲಸ ನಾವು ಮಕ್ಕಳು ಮಾಡಬೇಕು. ಇದು ಬಾಬಾರು. ಓಕೆ, ವಿಲ್ ಪವರ್ ಬಂತ ನೋಡು. ನಮ್ಮನ್ನು ಸಂಪೂರ್ಣವಾಗಿ ನಾಲೆಜ್ ಕೊಟ್ಟಿರೋ ಉದ್ದೇಶ, ನಮಗೆ ಜನ್ಮ ಕೊಟ್ಟಿರೋ ಉದ್ದೇಶ ಸಂಪೂರ್ಣ ನಮ್ಮನ್ನು ನಾಲೆಜ್ಫುಲ್ ಮಾಡೋದಕ್ಕೆ. ನಮ್ಮ ನಾಲೆಜ್ಫುಲ್ ಮಾಡೋದು ಉದ್ದೇಶ ಸಂಪೂರ್ಣ ಸರ್ವಶಕ್ತಿವಂತರನ್ನಾಗಿ ಮಾಡೋದಕ್ಕೆ. ಲೈಟ್ ಹೌಸ್, ಮೈಟ್ ಹೌಸ್. ಲೈಟೂ ಆದವೆ, ಮೈಟೂ ಆದವೆ. ಆಮೇಲೆ ಮೈಟ ಮಾಡೋಂಥ ಉದ್ದೇಶಕ್ಕೆ ಜವಾಬ್ದಾರಿಯನ್ನು ನಿಭಾಯಿಸೋದು. ತಂದೆ ಜವಾಬ್ದಾರಿ ಏನು? ಹಿಸ್ಟ್ರಿ ಹಾಲಲ್ಲಿ ಏನಿದೆ?
ಕಲ್ಪವೃಕ್ಷ ಚಿತ್ರ ಐತೆ, ಕಲ್ಪವೃಕ್ಷ ಚಿತ್ರ ಮುಂದೆ, ತ್ರಿಮೂರ್ತಿ ಚಿತ್ರ ಮುಂದೆ, ತ್ರಿಮೂರ್ತಿ ಚಿತ್ರ ಐತೆ. ಆಮೇಲೆ ಗೋಲ ಚಿತ್ರ ಐತೆ. ಎಲ್ಲ ಯಜ್ಞದ ಇತಿಹಾಸ ಐತೆ. ಬಾಬಾ ಚರಿತ್ರೆ, ನಾವು ಮಕ್ಕಳನ್ನು ಯಾವ ರೀತಿ ಮಕ್ಕಳು ಪಾಲನೆ ಮಾಡಿದ್ರು ಆದಿಯಿಂದ ಚರಿತ್ರೆನೇ ಐತಿ. ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡ್ತಾರೆ. ಜನ್ಮ ಕೊಟ್ಟು ಪಾಲನೆ ಮಾಡಿ ಬೆಳೆಸಿ ತಂದೆ ಏನು ಮಾಡ್ತಾರೆ? ಫಾದರ್ಸ್ ಆಫ್ ಸನ್ಸ್. ಈಗ ನಾವೇನು ಮಾಡಬೇಕು? ಸನ್ಸ್ ಆಫ್ ಫಾದರ್. ಅದಕ್ಕೆ ಬಾಬಾ ಅಲ್ಲಿ ನೋಡ್ರಿ ಮಮ್ಮ ಬಾಬಾ ಪಾಲನೆ ಮಾಡಿದ್ರು. ಇಷ್ಟೆಲ್ಲ ನಾವು ಕುಟೀರದಲ್ಲಿ ಬಂದ್ವಿ, ಬಾಬಾ ರೂಮ್ನಲ್ಲಿ ಬಂದ್ವಿ. ನೋಡಿ ಎಷ್ಟು ಬಾಬಾನ ಪ್ಲ್ಯಾನ್ ಪ್ರಕಾರ ಬೇಹದ್ದಿನ ಒಂದು ದೃಷ್ಟಿ ಸೀರಿಯಲ್ ಆಗಿ ತಯಾರಾಗಿತ್ತಂದರೆ ನಾವು ಬೇರೆ ಪುರುಷಾರ್ಥ ಇಲ್ಲ. ನಮಗೆ ದೃಷ್ಟಿ ಬಾಬಾನ ಹತ್ರ ಕನೆಕ್ಟ್ ಕೊಡಬೇಕಂದ್ರೆ ಮಾತಾಪಿತಾನ ಮಡಿಲಿನಲ್ಲಿ ಮಗುವಾಗಿ ಅನ್ನಬೇಕು, ಕನೆಕ್ಷನ್ ಕೊಡಬೇಕು, ಸಂಬಂಧದಲ್ಲಿ ಬರಬೇಕು, ವರದಾನ ತಗೋಬೇಕು. ಕುಟೀರದಲ್ಲಿ ಬಂದೆ ಒಂದು ಸೆಕೆಂಡ್ನಲ್ಲೇ ನಾವು ಒಂದೇ ಸೆಕೆಂಡ್ ಸಾಕು, 1 ನಿಮಿಷದ್ದೂ ಸರ್ವ ಸಂಬಂಧದ ಬಾಬನ ಜೊತೆ ಅನುಭವ ಮಾಡ್ಬೋದು. ಒಂದು ಸೆಕೆಂಡ್ನಲ್ಲಿ ಮಾತಾಪಿತಾನ ಮಡಿಲಿನಲ್ಲಿ ಮಗುವಾಗಿ, 1 ಸೆಕೆಂಡ್ನಲ್ಲಿ ಕುಟೀರ, ಲೈಟ್ ಹೌಸ್. ನಾನು ಲೈಟ್ ಹೌಸ್ ಆಗಿದ್ದೇನೆ. 1 ಸೆಕೆಂಡ್ನಲ್ಲಿ ಬಾಬಾರು, ನಾನು ಮೈಟ್ ಹೌಸ್. ಬಾಬಾ ಲೈಟ್ ಹೌಸ್ ಅಂತ ನಾನು ಲೈಟ್ ಹೌಸ್ ಆಗಿದ್ದೀನಿ. ಯಾವ ಬಾಬಾ ವರದಾನ ಕೊಟ್ಟರು ಸ್ವಮಾನದಲ್ಲಿ ಬಂದುಬಿಡೋದು. ಲೈಟ್ ಹೌಸ್ ಬಾಬಾ, ನಾನು ಲೈಟ್ ಹೌಸ್ ಆಗಿದ್ದೀನಿ. ಮೈಟ್ ಹೌಸ್ ಬಾಬಾ, ನಾನು ಮೈಟ್ ಹೌಸ್ ಆಗಿದ್ದೀನಿ. ಇಸ್ಟ್ರಾಲ್ನಲ್ಲಿ ಡಿವೈನ್ ಇನ್ಸೈಟ್, ಮಾಸ್ಟರ್ ತ್ರಿಮೂರ್ತಿ. ಜವಾಬ್ದಾರಿ ನಿಭಾಯಿಸ್ಬೇಕಲ್ಲ. ತ್ರಿಮೂರ್ತಿ ತಂದೆ, ನಾವೆಲ್ಲ ತ್ರಿಮೂರ್ತಿ ತಂದೆ, ನಾವೆಲ್ಲ ತ್ರಿಮೂರ್ತಿ ಮಕ್ಕಳು. ತ್ರಿಮೂರ್ತಿ ತಂದೆ, ತ್ರಿಮೂರ್ತಿ ಮಕ್ಕಳು, ಮಾಸ್ಟರ್ ತ್ರಿಮೂರ್ತಿ. ಬಾಬಾ ನೋಡ್ರಿ ಸಂಪನ್ನ ಆಗೋ ಸಮಯದಲ್ಲಿ ಏನು ಮಾಡಿದರು? ಬಾಬ್ದಾದ ನಿರಾಕಾರಿ ಭವ, ನಿರ್ವಿಕಾರಿ ಭವ, ನಿರಹಂಕಾರಿ ಭವ ಆ ವರದಾನ ಕೊಟ್ಟು ಸಮಾನ ಸಂಪನ್ನ. ಅದೇ ರೀತಿ ನಾವು ಮಕ್ಕಳಿಗೆ ಜ್ಞಾನ ಸಂಪನ್ನರಾಗಿ ಮಾಡಿದರು, ಸರ್ವಶಕ್ತಿವಂತರನ್ನಾಗಿ ಮಾಡಿದರು ಅಂದಾಗ ಜವಾಬ್ದಾರಿಯನ್ನು ನಿಭಾಯಿಸೋದು ನಮ್ಮದು ಕರ್ತವ್ಯ. ತಂದೆ ಕರ್ತವ್ಯ ಮಕ್ಕಳದಂದಾಗ ಮಾಸ್ಟರ್ ತ್ರಿಮೂರ್ತಿ ವರದಾನ ಕೊಟ್ಟು, ಬಾಬಾನ ಹೃದಯದಲ್ಲಿ ನಾನು, ನನ್ನ ಹೃದಯದಲ್ಲಿ ಬಾಬಾ. ತ್ರಿಮೂರ್ತಿ ತಂದೆ, ತ್ರಿಮೂರ್ತಿ ಮಕ್ಕಳು, ಮಾಸ್ಟರ್ ತ್ರಿಮೂರ್ತಿ. ಅಲ್ಲಿ ಸಮಾನ ಯಾವ ರೀತಿ ತಗೋಬೇಕು? ಬಾಬಾ ಹೇಳ್ತಾರೆ, ಕಲ್ಪವೃಕ್ಷದ ನೀವು ಬುಡದಲ್ಲಿ ಮಮ್ಮ ಬಾಬನ ಜೊತೆಗೆ ಅನುಭವ ಮಾಡಿ, ಮಮ್ಮ ಬಾಬನ ಜೊತೆಗಿದೆಯೋ ಅಂತೇಳಿ ಇಡೀ ವೃಕ್ಷಕ್ಕೆ ನಿಮ್ಮ ಗುಣ ಶಕ್ತಿಗಳನ್ನು ಹಂಚರಂತೆ. ಅದೇ ರೀತಿ ನಾವು ಕಲ್ಪವೃಕ್ಷದ ಆಧಾರ ಮೂರ್ತಿಗಳು, ಉದ್ಧಾರ ಮೂರ್ತಿಗಳು, ಪೂರ್ವಜ ಪೂಜ್ಯ ಆತ್ಮ ಮಮ್ಮ ಬಾಬಾರವರ ಜೊತೆ ಫೌಂಡೇಶನ್ನಲ್ಲಿದ್ದೀವಿ, ಕಲ್ಪವೃಕ್ಷದ ಬುಡದಲ್ಲಿದ್ದೀವಿ. ಆ ಒಂದು ಚಿತ್ರ ನಮ್ಮದು ವಿಜುವಲೈಸೇಷನ್ ಮಾಡ್ಕೋಬೇಕು, ಅನುಭವ ಮಾಡ್ಕೋಬೇಕು. ಮಮ್ಮ ಬಾಬನ ಜೊತೆ ನಮ್ಮನ್ನು ನಾವು ನೋಡ್ಬೇಕು. ಅಲ್ಲಿ ಪ್ರಿಯತಮ, ಪ್ರೇಮ ಸ್ವರೂಪ. ಒಂದು ಪ್ರೇಮ, ಪ್ರತಿಯೊಂದು ಸಂಬಂಧದಲ್ಲಿ ಸ್ನೇಹ, ಪ್ರತಿಯೊಂದು ಸಂಬಂಧದಲ್ಲಿ ಪ್ರೇಮ. ಆ ಸ್ನೇಹ ಹತ್ತಿರ ಮಾಡಿತು, ಪ್ರೇಮ ಬಲಿಹಾರಿ ಮಾಡಿತು. ತಂದೆ ಪ್ರೇಮ, ತಾಯಿ ಪ್ರೇಮ, ಶಿಕ್ಷಕನ ಪ್ರೇಮ, ಆಮೇಲೆ ಸ್ನೇಹಿತನ ಪ್ರೇಮ, ಸದ್ಗುರುವಿನ ಪ್ರೇಮ. ಪ್ರಿಯತಮ ಅಂದರೆ ಪ್ರೇಮ ಸ್ವರೂಪ ಅಂದಾಗ ಎಲ್ಲದರಿಂದ ಆ ಸ್ವರೂಪ ಏನಾಯಿತು? ತಂದೆ ಸ್ವರೂಪ, ಪ್ರೇಮ ಸಾಗರ, ನಾನು ಪ್ರೇಮ ಸ್ವರೂಪ. ಆ ಪೊಸಿಷನಲ್ಲಿ ಏನಾಯಿತು? ತಂದೆ ಪೊಸಿಷನ್, ಪವರ್ಸ್ ಎಲ್ಲ ನನಗೆ ಬಂತಂದರೆ ಸಮಾವೇಶ ಆಗಿಬಿಟ್ಟೆ. ಪ್ರೇಮಕ್ಕೆ ಬಲಿಹಾರ. ಯಾಕಂದರೆ ತನ್ನ ಸಮಾನ ನಮ್ಮನ್ನು ಕರ್ತವ್ಯವನ್ನು ನಿಭಾಯಿಸೋಕ್ಕೆ ಮಾಡಿದ್ರು. ತಂದೆ ನಾವು ಮಕ್ಕಳನ್ನು ಪ್ರತ್ಯಕ್ಷ ಮಾಡಿದ್ರು. ನಾವೀಗ ತಂದೆಯನ್ನು ಚರಿತ್ರೆ, ತಂದೆಯನ್ನು ಪ್ರತ್ಯಕ್ಷ ಮಾಡಿ ಇಲ್ಲಿನೂ ನಾವೇನು ಮಾಡಿದ್ವಿ? ಎಲ್ಲ ಬಾಬನ ವರದಾನ ತಗೊಂಡು ಆ ಸ್ವರೂಪದಲ್ಲಿ ಅತೀಂದ್ರಿಯ ಸುಖ ಗಾಯನ ಯಾರ್ದು? ಗೋಪಿಕರದು ಅಂತ್ಯದಲ್ಲಿ. ಯಾಕೆ ಅಂತ್ಯದಲ್ಲಿ ಅಂತ ಹೇಳಿದ್ರು?
ಅತೀಂದ್ರ ಸುಖ ಇದೆ. ಮುರಳಿ ದಿನ ನಾವು ಮುರಳಿ ಕೇಳ್ತು ಅಂದರೆ ಅತೀಂದ್ರ ಸುಖ ಆನಂದನೇ. ಅದು ಯೋಗ ಮಾಡ್ತು ಅಂದರೆ ಅತೀಂದ್ರ ಸುಖ ಆನಂದನೇ. ಆದರೆ ಆ ಲವ್ಲಿನ ಸ್ಥಿತಿ, ಗಾಯನ, ಗೋಪಿಕರ ಗಾಯನ ಅಂತ್ಯದಲ್ಲಿ, ಯಾಕಂದರೆ ನಮ್ಮ ತನು ಸೇವೆ, ಮನ ಸೇವೆ, ಎಲ್ಲ ಸೇವೆಗಳೆಲ್ಲ ಏನಾಯಿತು, ಸಂಪನ್ನ ಆಯಿತು. ನಮ್ಮ ವಿಕರ್ಮದ ಭಾರ ಸಮಾಪ್ತಿ ಆಯಿತು ಅಂದರೆ ಪುಣ್ಯಗಂಟು ಭರ್ಪೂರಾಗಿ ಜಮಾ ಆಗಿಬಿಡ್ತು. ಆ ಲವ್ಲಿನ ಸ್ಥಿತಿ ಲಾಸ್ಟ್ಗೆ ನೋಡಿ, ಹೋಲ್ಸೇಲ್ ಆಗಿ ಇನ್ನು 85-86 ವರ್ಷ ಆಯ್ತಂದ್ರೂ ನಮ್ಮದು ಎಲ್ಲಿ ಫಸ್ಟ್ ಡಿವಿಷನನ್ನು ತಯಾರಾಗಿದೆ, ಮಾಲೆ ಆಗೈತೆ ಇಲ್ಲ. ಎಲ್ಲರಿನ್ನು ಪುರುಷಾರ್ಥದ ಫೀಲ್ಡ್ನಲ್ಲಿ ಇನ್ನು ಸ್ವಲ್ಪೇ ಸಮಯ, ಶಾರ್ಟ್ ಆ್ಯಂಡ್ ಸ್ವೀಟ್ ಸಮಯದಲ್ಲಿ ಅದ್ಭುತವಾದ ಕಾರ್ಯ ನಡೀತೈತಿ ಈ ಸಮಯ. ಬಾಬಾ ನೋಡಿ, ಇನ್ನೊಂದು ವಿಷಯ, ನಾವು ಅಲ್ಲಲ್ಲಿ ಬಟ್ಟೆಗಳಿಗೆ ಹೋಗ್ತೀವಿ, ಬಾಬನ ಮನೆಗೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಬಾಬನ ಮೇಲೆ ನಮಗೆ ಪ್ರೀತಿ, ಆದರೆ ಭಾಳ ಕೇರ್ಫುಲ್ ಆಗಿರ್ಬೇಕು ಈ ಸಮಯದಲ್ಲಿ. ಅಲ್ಲೆಲ್ಲಿ ಮಾಯೆ ತನ್ನ ವಿಕರಾಳ ರೂಪ, ಅದ್ಭುತ ರೂಪವನ್ನು ಧರಿಸಿ ಪಾತ್ರ ಮಾಡ್ತದೆ. ನಮ್ಮನ್ನ ಏನು ಮಾಡ್ತದೆ, ಗಡಿಬಿಡಿ ಮಾಡಿ ಕನ್ಫ್ಯೂಸ್ ಮಾಡಕತ್ತೈತಿ. ಅಲ್ಲಿ ಬಾಬಾ ಬಂದ, ಇಲ್ಲಿ ಶಂಕರ್ ಪಾರ್ಟಿ, ಓಂ ಮಂಡಲಿ, ವಿಷ್ಣು ಪಾರ್ಟಿ, ಅನೇಕ ಪಾರ್ಟಿಗಳು ಇಲ್ಲಿ ಕೂಡ ಇದೆ. ಅದಕ್ಕೆ ಯಾರು ಕರೀತಾರೆ ಅಂದರೆ ಅವರು ಬಾಬಾ ಅಂತೇಳಿ ಹೋಗಬಾರ್ದು. ಭಾಳ ಕೇರ್ಫುಲ್ ಇರ್ಬೇಕು. ಇವಾಗ ನೋಡ್ರಿ, ಬಾಬಾ ಬರ್ತಾನೆ, ಎಲ್ಲಿ ಬರ್ತಾನೆ ಬಾಬಾ? ಒಂದು ಮೆಥಡ್, ಲೌಕಿಕ ರೂಪದ ನಮ್ಮ ಜೀವನವನ್ನು ನಾವು ರಿಯಲೈಸೇಷನ್ ಮಾಡ್ಕೋಬೇಕು. ಜೀವನ ಅಂದ್ರೆ ಏನು? ಹದ್ದಿನಲ್ಲಿ ಮಾಡೋವಂಥದ್ದು ಹದ್ದಿನ ಜೀವನ. ನಾವೆಲ್ಲ ಮಾಡಿದ್ವಿ ಇಷ್ಟು ಇಲ್ಲಿವರೆಗೆ ಹದ್ದಿನ ಜೀವನದಲ್ಲಿ ಮಾಡಿ. ಈಗ ಮಾಡೋ ಜೀವನ ಬೇಹದ್ದು. ನೋಡಿ, ಹದ್ದಿನಲ್ಲಿ ನಿಯಮಗಳು, ಹದ್ದಿನ ಜೀವನಕ್ಕೆ ದೃಷ್ಟಿ ಬೇಹದ್ದು. ಎಲ್ಲ ಇರೋಂಥದ್ದು ಸಾರ ಒಂದೇ, ಸಂಸಾರದ ಸಾರ. ಆ ದೃಷ್ಟಿ ನಮಗೆ, ಆ ಅನುಭವ ಸ್ವಲ್ಪ ಬುದ್ಧಿ ಖರ್ಚು ಮಾಡಬೇಕು. ನೋಡಿ, ಲೌಕಿಕ ರೀತಿಯಲ್ಲಿ ಕೂಡ ಮಕ್ಕಳಿಗೆ ಶಿಕ್ಷಣ ಕೊಡ್ತೇವೆ. ನಾವೇನು ಮಾಡ್ತೀವಿ, ತಂದೆ ತಾಯಿಗಳು ಬೆಳೆಸ್ತೀವಿ, ಮಕ್ಕಳ ಪ್ರಾಮಾಣಿಕ ಶಿಕ್ಷಣ ಕೊಡಿಸ್ತೀವಿ. ಸಿಲೆಬಸ್ ಮುಗಿತೈತೆ, ಎಕ್ಸಾಮ್ ಇನ್ನು ಡೇಟ್ ಫಿಕ್ಸ್ ಆಗ್ತದಂದರೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಭಾಳ ಜವಾಬ್ದಾರಿಯಿಂದ ಮಕ್ಕಳನ್ನ ಬೆಳಗಿನ ಏಳೋದ್ರ ಮೊದಲು ಮಾಡಿ ಮಲಗೋವರೆಗೆ ಅವರಿಗೆ ಕೇರ್ ತಗೊಂಡು ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ ಮಾಡ್ಬೇಕಂತ ಕಾಳಜಿ ವಹಿಸ್ತಾರೆ. ಅದೇ ರೀತಿ ಬಾಬಾ ನಮಗೆ ಸಾಕಾರ ಪಾಲನೆಯಲ್ಲಿ ಮಾತಾಪಿತಾ ರೂಪದಲ್ಲಿ ಜನ್ಮ ಕೊಟ್ಟರು. ಟೋಟಲ್ ಬಾಬನ ಮುರಳಿನ ಸಾಕಾರ ರೂಪದಲ್ಲಿ ಮುರಳಿ ನುಡಿಸ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಸಾಕಾರ ಪಾಲನೆ ಎಲ್ಲರಿಗೂ ಆಗಿಬಿಟ್ಟಿದೆ. ನೋಡಿರಿ, ಆಗಿನ ವಾಕ್ಯ ಕೇಳಿದವರೆಗೂ ಹೀಗೆ ಬಾಬಾ ಹೇಳಿಸ್ತಾರಂತ ಅನುಭವ ಆಗ್ತದೆ. ಈಗ ಕೇಳಿದ್ರು ಈಗೇನೋ ನನಗೆ ಹೇಳ್ತಾರೆ ಅಂದಾಗ ಇದು ಆಲ್ರೆಡಿ ಒಂದು ಸೆಕೆಂಡಿನ ಜ್ಞಾನ. ಬಾಬನು ಯಾವಾಗ ಹೊರಗಡೆ ಬಂತಂದರೆ ಅದು ಒಂದೇ ಸೆಕೆಂಡ್. ಆದರೆ ಕರ್ಮಬಂಧನದಿಂದ ಮುಕ್ತ ಮಾಡೋಂಥ ಪಾರ್ಟ್ ಐತಿ ಅಷ್ಟೇ. ಆಗಲಿ ಜ್ಞಾನ ಮಾತ್ರ ಒಂದು ಸೆಕೆಂಡಿಂದೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಬ್ರಹ್ಮನಿಂದ ವಿಷ್ಣು ಆಗ್ಬೇಕಪ್ಪ ಅಂದರೆ, ಬ್ರಹ್ಮನಿಂದ ವಿಷ್ಣು ಆಗ್ಬೇಕಂದ್ರೆ ಎಷ್ಟು ಬೇಕು ಸಮಯ? 1 ಸೆಕೆಂಡ್. ವಿಷ್ಣುವಿನಿಂದ ಬ್ರಹ್ಮ ಆಗ್ಬೇಕಂದ್ರೆ 5000 ವರ್ಷ 84 ಜನ. ಆದರೆ ಅದೇ ರೀತಿ ಆಲ್ರೆಡಿ ಸಾಕಾರ ಪಾಲನೆ ನಮ್ಮೆಲ್ಲರಿಗೂ ಸೂಕ್ಷ್ಮವಾಗಿ ಆಗೈತೆ. ಸಿಲೆಬಸ್ಸಿಗೆ ಬಂದು ಸಂಪೂರ್ಣ ಮಾಡ್ತಾಯಿದ್ದೀವಿ. ಅವ್ಯಕ್ತ ಪಾಲನೆ 33 ವರ್ಷದ ಸಾಕಾರ ಪಾಲನೆ, 50 ವರ್ಷದ ಅವ್ಯಕ್ತ ಪಾಲನೆ. ಶಿಕ್ಷಕಾಗಿ ನೋಡ್ರಿ, ಸಾಕಾರ ಪಾಲನೆಯಲ್ಲಿ ಭಾರತ ದೇಶ ಮಾತ್ರ ಏನಾಯಿತು, ಸೇವಾ ರೂಪದಲ್ಲಿ ಬಾಬಾ ಸಾಕಾರದಲ್ಲಿ ಕಳಿಸಿದ್ರು ಮಕ್ಕಳನ್ನ. ಅವ್ಯಕ್ತ ಆದಮೇಲೆ ಇಡೀ ದೇಶ 140-150 ದೇಶ, ಇಡೀ ವಿಶ್ವದಲ್ಲಿ ಸೇವೆ ಆಯಿತು, ಬೇಹದ್ದಿನ ಸೇವೆ. ಅವ್ಯಕ್ತ ಪಾಲನೆ ಸಿಲೆಬಸ್ಸನ್ನು ಮುಗಿತು. ಈಗ ಯಾವ ಪಾಲನೆ ನಮಗೆ ನಾವೇ ಅನುಭವ ಮಾಡಬೇಕು. ಯಾಕಂದರೆ ನಾವೇನಿಲ್ಲಿ ಬಟ್ಟಿ ಇಲ್ಲೆಲ್ಲ ಅನುಭವ ಮಾಡ್ತೀವಿ, ಹೊರಗಿನಲ್ಲೂ ಕೂಡ ಸಂಬಂಧ ಸಂಪರ್ಕದಲ್ಲಿ ಬಂದಂಥವ್ರಿಗೆ ನಾವು ತಿಳುವಳಿಕೆ ಕೊಡಬೇಕು. ಯಾಕಂದ್ರೆ ಮುಕ್ತರಿದ್ದಾರೆ. ಯಾವ ಸಮಯದಲ್ಲಿ ಏನು ಮಾಡ್ಬೇಕು ಗೊತ್ತಿಲ್ಲ. ಕುರಿ ಹಿಂಡುಕೊಳ್ತಾರೆ, ಅಲ್ಲಿ ಹೋದ್ರೆ ಅಲ್ಲಿ ಒಂದು, ಇಲ್ಲಿ ಹೋದೆ ಅರ್ಥ ಅಲ್ಲ. ನಮ್ಮ ಜೀವನ ಅಂದರೆ ಈಶ್ವರಿ ಜೀವನ.
ಭಾಳ ಬುದ್ಧಿ ರಿಫೈನ್ ಆಗಿ ನಾವು ಈಗ ಒಂದೊಂದು ಹೆಜ್ಜೆಯಲ್ಲಿ ಭಾಳ ಕೇರ್ಫುಲ್ ಆಗಿ ತಗೋಬೇಕು. ಯಾಕಂದರೆ ನಮ್ಮ ಒಂದು ಹೆಜ್ಜೆ ಏನಾದರೂ ರಾಂಗ್ ಸ್ಟೆಪ್ ಬಿಟ್ಟು ಅಂದರೆ ನಾವು ಮಾಡಿದಂಥ ಪುರುಷಾರ್ಥ ಏನಾಯಿತು, ನಂಬರ್ ಹಿಂದೆ ಆಗಿಬಿಡ್ತು. ನಂಬರ್ ಸಿಕ್ಕಿದೀಗ ಆ ನಂಬರ್ ಮತ್ತೆ ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯ. ಇಲ್ಲಿ ಬಾಬಾ ಮೇಲೆ ನಿಶ್ಚಯ. ಅದಕ್ಕೆ ಈಗಿನ ಪಾಲನೆ ಏನು, ಇದರ ಅನುಭವ ನಾವು ಮಾಡಬೇಕು, ಮಾಡಿಸಬೇಕು. ನೋಡಿ, ಸಾಕಾರ ಪಾಲನೆ ಮುಗಿತು, ಅವ್ಯಕ್ತ ಪಾಲನೆ ಮುಗಿತು. ಈಗಿನ ಪಾಲನೆ ಯಾವುದು? ಬಾಬಾ ಇದಾರ, ಪರಂಧಾಮಕ್ಕೆ ಹೋಗ್ಬಿಟ್ರು. ಕಂಬೈಂಡ್ ಪಾಲನೆ. ಯಾವ ಪಾಲನೆ? ಕಂಬೈಂಡ್. ಬಾಬನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ಬಾಬಾ ನಿಮ್ಮನ್ನು ಕಣ್ಣಿನ ರೆಪ್ಪೆ ಮೇಲೆ ಕೂಡಿಸಿ ಕರ್ಕೊಂಡು ಹೋಗ್ತಾರೆ. ಅಂದಮೇಲೆ ನಮ್ಮನ್ನು ಬಿಟ್ಟು ಹೋಗ್ತಾರ? ಶಿಕ್ಷಣ ಕೊಟ್ಟರು, ಸಾಕಾರ ಪಾಲನೆ ಅವ್ಯಕ್ತ ಪಾಲನೆ ಮುಗಿತು, ರಿವೈಸ್ ಕೋರ್ಸ್ ರಿಯಲೈಸೇಷನ್ ಕೋರ್ಸ್ ಮುಗಿತು. ಈಗ ಜೊತೆಗೆ ಕಂಬೈಂಡ್ ಇದ್ದಾರೆ. ಅದಕ್ಕೆ ನಾವು ಎಷ್ಟು ಆತ್ಮಿಕ ಸ್ಥಿತಿಯಲ್ಲಿರ್ತೀವಿ ಅಂದರೆ, ಬಾಬಾ ನಾನು ಕಂಬೈಂಡೇ. ದೇಹಾಭಿಮಾನದಲ್ಲಿ ಬಂದಾಗ ಡಿಟ್ಯಾಚ್ ಆಗ್ತಾರೆ. ಅದಕ್ಕಾಗಿ ಅಲ್ಲಿ ಬಾಬಾ ಬರ್ತಾನೆ, ಇಲ್ಲಿ ಬಾಬಾ ಬರ್ತಾನೆ, ನನ್ನ ಜೊತೆಗೆ ಬಾಬಾ ಇದ್ದಾಗ ಎಲ್ಲಿ ಬರ್ತಾನೆ? ನನ್ನ ಪಾಲನೆ ಮಾಡೋಕ್ಕೆ ಕೈ ಹಿಡ್ಕೊಂಡು ನಡೆಸ್ತಾ ಇದ್ದಾನೆ. ಈ ವಿಷಯ ಸಾಗರದಲ್ಲಿ ಏನು ಮಾಡ್ತಾ ಇದ್ದಾರೆ? ಈ ವಿಷಯ ಸಾಗರನ ದಾಟಿಸ್ಬೇಕಪ್ಪ ಅಂದರೆ ಬಾಬನ ಕೈಯಲ್ಲಿ ನನ್ನ ಕೈ ಐತೆ, ಸೂಕ್ಷ್ಮವಾಗಿ. ಯಾವ ಕೈ? ಸ್ಮೃತಿ. ಸ್ಮೃತಿದೆ ಕೈ, ನೆನಪೇನೆ ಕಂಬೈನ್. ಒಂದು ಸೆಕೆಂಡ್ ಕೈ ಬಿಟ್ಟಿನಂದರೆ ಅಂದರೆ ದೇಹಾಭಿಮಾನದಲ್ಲಿ ಬಂದೇನಂದರೆ ಗಡಿಬಿಡಿ ಆಗ್ತದೆ. ಆತ್ಮಾಭಿಮಾನದಲ್ಲಿದ್ದಾಗ ನೋಡು, ಒಂದು ರೀತಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಭಾಳ ಕತ್ತಲಲ್ಲಿ ಒಂದು ಮಗು ತಂದೆ ತಾಯಿ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ, ಧೈರ್ಯವಾಗಿ ಹೋಗ್ತಿರ್ತೆ. ಸ್ವಲ್ಪ ಕೈ ಬಿಟ್ಟರೆ ಗಾಬರಿ ಆಗ್ತದೆ. ಅದ್ರಂಗೆ ನಮ್ಮದನ್ನೂ ಅದೇ ಪರಿಸ್ಥಿತಿ. ಆತ್ಮಿಕ ಸ್ಥಿತಿ, ಎಷ್ಟು ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ ಅಂದರೆ, ಬಾಬಾನ ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಬಾಬಾ. ಅದಕ್ಕೆ ಈ ಕಂಬೈನ್. ಅಲ್ಲಿ ಬರ್ತಾನೆ ಬಾಬಾ, ಇಲ್ಲಿ ಬರ್ತಾನೆ, ಎಲ್ಲಿಲ್ಲ, ನನ್ನ ಜೊತೆಗೆ ಇದ್ದಾನೆ, ನಿಮ್ಮ ಜೊತೆಗೆ. ಸುಮ್ಮನೆ ನಿಮಗೆ ಯಾವುದು ಬೇರೆ ಬೇರೆ ಡಿಸ್ಟರ್ಬ್ ಆಗಿ ಕನ್ಫ್ಯೂಸ್ ಆಗಬೇಡ್ರಿ. ಈಗ ಕಂಬೈಂಡ್ ಅನುಭವನೇ ಮಾಡ್ಬೇಕು. ಇವಾಗ ಶಿಕ್ಷಣ ಮುಗಿತು. ಈಗ ಬರೋ ಉದ್ದೇಶ ಏನು? ಬಾಬನ ನಾವು ದರ್ಶನ, ಈಗ ಭಕ್ತರ ನಾವೇನ ದರ್ಶನ ಮಾಡಿ ತೃಪ್ತಿ ಆಗಿಬಿಡ್ತು ಅಂದರೆ, ಬಾಬನ ಉದ್ದೇಶ ಏನಿತ್ತು, ಏನು ತಿಳಿಸ್ಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ತಿಳಿಸಿದ್ರು, ನಮ್ಮ ರೆಡಿ ಮಾಡಿದರು. ಈಗ ನಮ್ಮ ಕರ್ತವ್ಯ ಏನು? ಮನ್ಮನಾಭವ, ಸುದರ್ಶನ ಚಕ್ರ, ಏನೆಲ್ಲ ಯೋಗಗಳನ್ನು ನಮಗೇನು ಅನುಭವ ಮಾಡಿಸಿದ್ದಾರೆ ಸ್ಟೇಜು. ಅದಕ್ಕೆ ಈ ಸಂಬಂಧ ಯೋಗನ ನಾವು ಮಾಡ್ತಾ ಹೋಗ್ಬಿಟ್ರೆ, ನೋಡು, ನಾನಿದ್ದಲ್ಲಿ ಮಧುಬಾನಿದ್ದಲ್ಲಿ ನಾನು. ಇದು ಮಾಡ್ತಾ 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 ಅಂತಿಮ ಸಮಯ ಹೆಂಗೆ ಬರ್ತದೆ ಅಂದರೆ, ನನ್ನನ್ನು ನೋಡಿದರೆ ಮಧುಬನ ಚಾರ್ಧಾಮ ದರ್ಶನ ಕೂಡ ಆಗ್ತದೆ. ನೋಡಿ, ಆದಿಯಲ್ಲಿ ಬ್ರಹ್ಮ ಬಾಬಾ ಸಾಕ್ಷಾತ್ಕಾರ ಯಾವ ಪಾರ್ಟ್ ಸ್ಟಾರ್ಟ್ ಆಯಿತು. ಈಗ ಕೂಡ ನೋಡಿ, ಆದಿಯಲ್ಲಿ ಕೃಷ್ಣಂದು ಹೆಚ್ಚಿಗೆ ಸಾಕ್ಷಾತ್ಕಾರ, ಬ್ರಹ್ಮ ಬಾಬಂದು ಅಲ್ಲಲ್ಲಿ ಕೆಲವು ಬ್ರಹ್ಮ ಬಾಬಂದು ಕೂಡ ಸಾಕಾರ ಬಾಬಂದು ಆಯಿತು, ಸ್ವರ್ಗದ್ದೂ ಆಯಿತು. ಈಗ ಅಂತ್ಯದಲ್ಲಿ ನಾವೆಲ್ಲ ಮಕ್ಕಳು ಜೊತೆಗೆ ಕಂಬೈಂಡ್ ಇದ್ದಾರೆ ಅಂದರೆ, ಭಕ್ತರು ಏನೇನು ಅನೇಕ ಮನೋಕಾಮನೆಗಳನ್ನು ಇಟ್ಟಿದ್ದಾರೆ. ಭಕ್ತರು ತಮ್ಮ ಇಷ್ಟ ದೇವತಾ ರೂಪದಲ್ಲಿ ಏನೆಲ್ಲ ಇಷ್ಟಗಳಿದೆ, ಆ ದಿವ್ಯ ಸ್ವರೂಪದ ಮೂಲಕ, ನಮ್ಮ ಸಂಪನ್ನ ಸ್ವರೂಪ, ಸಮಾನ ಸ್ವರೂಪ ಮೂಲಕ ಸಾಕ್ಷಾತ್ಕಾರ ಲಾಸ್ಟಿಗೆ ಆಗ್ತದೆ. ಇದರಲ್ಲಿ ಯಾರ್ಯಾರಿದ್ದಾರೆ? ವಾರಸುದಾರ 33 ಕೋಟಿ ದೇವತೆಗಳಿದ್ದಾರೆ, ಭಕ್ತರಿದ್ದಾರೆ, ಅನೇಕ ಧರ್ಮದವರಿದ್ದಾರೆ. ಯಾರ್ಯಾರಿಗೆ ಏನೇನು ಅವ್ರ ಸ್ಟೇಜ್ ಇರ್ತದೆ, ಬಾರ್ಡರ್ ಇರ್ತದೆ. ಎಲ್ಲರೂ ಸ್ವರ್ಗದಲ್ಲಿ ಬರೋದಲ್ಲ, ಎಲ್ಲರೂ ಸತ್ಯುಗದಲ್ಲಿ ಬರೋದಲ್ಲ. ಸತ್ಯುಗದಲ್ಲಿ ಬರೋಂಥವ್ರು 1 2 3 4 5 8 ಜನ್ಮದಲ್ಲಿ ಬರೋಂಥ ಡಿವಿಷನ್ಗಳು ಬೇರೆ. ತ್ರೇತಾಯುಗದ ಡಿವಿಷನ್, ದ್ವಾಪರ ಯುಗದ್ದು, ಕಲಿಯುಗದ್ದು, ಅವ್ರವ್ರ ಸ್ಟೇಜ್ ತಕ್ಕಂಗೆ ಸಾಕ್ಷಾತ್ಕಾರ ಆಗಿ ಅವ್ರ ಪಾರ್ಟ್ ಮುಂದುವರ್ಸೋಕ್ಕೆ ನಿಮಿತ್ತ ನಾವು ಯಾರು? ಫಸ್ಟು ನಾವು ಫೌಂಡೇಶನ್ನಲ್ಲಿದ್ದಂಥ ಮಕ್ಕಳಿಂದ ಸೇವೆ ನಡೆಯುತ್ತೆ. ಅದಕ್ಕೆ ನಾವೀಗ ಬಾಬಾನ ಸರ್ವಸಂಬಂಧ ಯೋಗ ಸದಾ ನಾವು ಬಾಬಾ ನಾನು ನೋಡಿ 4 ವಿಷಯಗಳು ನಾವು ಗಮನದಲ್ಲಿ ತರಬೇಕು. ಯಾವುದು 4 ವಿಷಯ ಅಂದರೆ, ಬಾಬಾ ಬರ್ಕೊಳ್ರಿ, ಬಾಬಾ, ಮಧುಬನ್, ಮುರಳಿ,
ಪರಿವಾರ. ಬಾಬಾ, ಮಧುಬನ್, ಮುರಳಿ ಪರಿವಾರ ಅಂದರೆ ಬ್ರಾಹ್ಮಣ ಪರಿವಾರ. ಈ 4 ವಿಷಯಗಳೇನು 4 ಇದಾವಲ್ಲ ಮಾತುಗಳು, ಇದರಲ್ಲಿ ಒಂದು ಬಿಟ್ಟು ಒಂದು ಏನಾದರೂ ಇದೆಯಾ? ನಮ್ಮ ಬ್ರಾಹ್ಮಣ ಜೀವನ ಸಂಪನ್ನ ಆಗಬೇಕಪ್ಪ. ಬಾಬಾನ ಬಿಟ್ಟು ಮಧುಬನ್ ಇದೆಯಾ? ಮಧುಬನ್ ಬಿಟ್ಟು ಮುರಳಿ ಇದೆಯಾ? ಮುರಳಿನ ಬಿಟ್ಟು ಪರಿವಾರ ಇದೆಯಾ? ಇವೆಲ್ಲ 4 ಕಂಬೈಂಡ್. ಅದಕ್ಕೆ ಈಗ ಗರ್ಗರ ಮಧುಬನ್ ಅಂತಾರೆ ಬಾಬಾ. ನಿಮ್ಮ ಮನೆ ಏನಾಗ್ತಾವ? ತೀರ್ಥಸ್ಥಾನಗಳಾಗ್ತಾವ, ಮಧುಬನ್ ಆಗ್ತದೆ. ಎಲ್ಲೆಲ್ಲಿ ಬಾಬನ ಮಕ್ಕಳ ಮನೆಯೇ ಮಂದಿರ ಆಗಿಬಿಡ್ತದೆ. ಅಂತಿಮದಲ್ಲಿ ಎಲ್ಲೆಲ್ಲಿ ಮಕ್ಕಳಿದಾರೆ ಅಂದರೆ ಹೆಂಗಾಗ್ತದೆ? ಆ ಸ್ಥಿತಿನ ನಾವು ತಯಾರು ಮಾಡಬೇಕು. ನಮ್ಮ ಯೋಗ ಬಹಳ ಸಹಜವಾಗಬೇಕಪ್ಪ ಅಂದರೆ ಸಂಬಂಧ ನೋಡಿ. ಸಂಬಂಧ ಎಷ್ಟು ಈಜಿಯಾಗಿ ನಾವು ಸಂಬಂಧದಲ್ಲಿದ್ದೀವಿ ಅಂದರೆ ಸಂಬಂಧ ಅನುಭವ ಇದೆ. ನಾವು ಮನೆಯಲ್ಲಿ ಯಾರಾದರೂ ನನಗೆ ಅಮ್ಮನೋ ಅಪ್ಪನೋ ಮಾಮನೋ ಕಾಕನೋ ಚಾಚನೋ ಅಂತ ಯಾರನ್ನು ಹೇಳ್ಕೊಡ್ತಾರ? ಸಹಜವಾಗಿ ಸಂಬಂಧದಲ್ಲಿದ್ದೀವಿ ಅಂತ ಸ್ಮೃತಿ ಬಂದ್ಬಿಡ್ತದೆ. ಇದನ್ನು ಬಾಬಾ ನಮ್ಗೆ ಇಷ್ಟು ದಿನ ಕೊಟ್ಟಂಥ ಪಾಲನೆ ರಿಟರ್ನು. ಈ ವಿಷಯಗಳೇ ನಮ್ಮ ಸ್ವದರ್ಶನ ಚಕ್ರ ಅಂದರೆ ಏನು ಬೇರೆ ಇದೆಯಾ? ಪಾಂಚ್ ಸ್ವರೂಪದಲ್ಲಿ ಏನು ಮಾಡ್ತಾರೆ? ಅನಾದಿ ಸ್ವರೂಪದಲ್ಲಿ ಬಿಂದು, ಆದಿಯಲ್ಲಿ ದೇವತೆ, ದ್ವಾಪರ ಯುಗದಲ್ಲಿ ಪೂಜ್ಯ ದೇವತೆ, ಆಮೇಲೆ ಸಂಗಮ ಯುಗದಲ್ಲಿ ಬ್ರಾಹ್ಮಣ, ಸೂಕ್ಷ್ಮದಲ್ಲಿ ಪರಿಸರ, ಮತ್ತು ಅನಾದಿಯಲ್ಲಿ ಹೋಗಿ ಸಾಕಾರದಲ್ಲಿ ಬಂದು. ಇಷ್ಟೇ, ಬೇರೆದೇನೈತೆ? ಬೋರ್ ಆಗ್ತದಂದರೆ ಬೋರ್ ಆಗ್ತದಾ? ಬೋರಲ್ಲ. ನಾವು ಅದನ್ನು ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕು. ದಿನಾಲು ಒಂದು ರಿಯಲೈಸೇಷನ್ ಮಾಡ್ಕೋಬೇಕು. ನಮ್ಮ ಮನೆಗೆ ಹೋಗಿ ಬೋರ್ ಆಗ್ತದಾ? ಮಧುಬನ ನಮ್ಮ ಮನೆ. ಅದಕ್ಕೆ ನಾವು ಬೆಳಗಿನ ಅಮೃತ ವೇಳೆಯಲ್ಲಿ ಇದೇನಂದ್ರೆ ನಾವು ಈ ವಿಡಿಯೋ ವಿಜುವಲೈಸೇಷನ್ ಇವೆಲ್ಲ ತಿಳ್ಕೊಂಬೋದಕ್ಕೆ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಾಧನೆಗಳಿಗೆ ಆಧಾರ ಆಗಬಾರ್ದು ಅಂತ ಹೇಳ್ತಾರೆ. ಟಿ ವಿ ಇಲ್ಲದೆ ನಮ್ದು ಯೋಗ, ಅದನ್ನು ಕಾಮೆಂಟ್ರಿ ಯೋಗ ನೋಡಲಿಲ್ಲದೆ ನಮ್ದು ಯೋಗ ಆಗೋದಿಲ್ಲ ಅಂತ ಅಲ್ಲ. ಸ್ಥಿತಿನ ತಯಾರು ಮಾಡ್ಕೋಬೇಕು ನಾವು ತಿಳ್ಕೊಂಬೋದಕ್ಕೆ. ಯಾವ ರೀತಿ ನಾವು ಬಾಬನ ಜೊತೆ ಸಂಬಂಧ ಜೋಡಿಸ್ಬೇಕು. ಸ್ವದರ್ಶನ ಚಕ್ರ ಸ್ವಧರ್ಮದಲ್ಲಿ ಸ್ಥಿತ ಆಗೋದು ಹೆಂಗೆ, ಸ್ವದರ್ಶನ ಚಕ್ರ ತಿರ್ಸೋದು ಹೆಂಗೆ, ಬಾಬನ ಪಾಯಿಂಟ್ ಭಾಳ ಅದ್ಭುತ ಇದ್ದಾವೆ. ಸ್ವದರ್ಶನ ಚಕ್ರ, ಸ್ವದರ್ಶನ, ನನ್ನನ್ನು ನಾನು ದರ್ಶನ. ಈ ನೋಡಿ ಏನಿದೆ, ಆ ಒಂದು ದಿವ್ಯ ಗುಣಗಳು ನನ್ನ ಸ್ವರೂಪ. ಆ ದಿವ್ಯ ಗುಣಗಳ ಸ್ವರೂಪ ನಾನು. ಆ ಒಂದೊಂದು ಗುಣದ ನಾವೇನು ಮಾಡ್ಬೇಕಂದ್ರೆ, ಆ ಒಂದೊಂದು ಸ್ವರೂಪದಲ್ಲೇ ಅರ್ಧ ಗಂಟೆ 2 ತಾಸು ಅದರಲ್ಲೇ ಲವ್ಲೀನ ಸ್ಥಿತಿ. ಆ ಸ್ವರೂಪ ನೋಡ್ತಾ ಆಳದಲ್ಲಿ ಹೋದಾಗ ಅತೀಂದ್ರ ಸುಖದ ಆನಂದ ಆಗಲೇಬೇಕು. ಯಾಕಂದರೆ ಆ ದಿವ್ಯ ಗುಣದಲ್ಲಿ ಎಷ್ಟು ಪವರ್ ಇದೆ ನೋಡು. ಜಡ ಮೂರ್ತಿಗಳಲ್ಲೇ ಬಾಬಾ ಹೇಳ್ತಾರೆ, ಜಡ ಮೂರ್ತಿಗಳಲ್ಲೇ ನೀವು ಅಷ್ಟು ಆಕರ್ಷಣೆ ಐತೆ ಅಂದಮೇಲೆ ನೀವು ಚೈತನ್ಯದಲ್ಲಿದ್ದೀರಿ. ಈಗ ನಾವು ಬಾಬನ ಜೊತೆಗಿದ್ದೀವಿ, ಕಂಬೈಂಡ್ ಇದ್ದೀವಿ. ಅದು ನನ್ನ ದರ್ಶನ ನಾನು ಮಾಡ್ತಾ 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 ಸ್ವ ಪರಿವರ್ತನೆಯೇ ವಿಶ್ವ ಪರಿವರ್ತನೆ. ಗುಣಗಳಿಂದ ಶೃಂಗಾರ ಆಗಬೇಕು. ಯಾವಾಗ? ಪದೇ 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 ನೋಡು. ಬ್ರಹ್ಮ ಬಾಬಾ ಸಾಕಾರದಲ್ಲಿ ಎಷ್ಟು ಆತ್ಮಕ್ಕೆ ಅಭ್ಯಾಸ ಮಾಡಿದ್ರು. ಆತ್ಮ ಪರಸ್ಪರ ನೋಡಿದವರು ಆತ್ಮ, ಸಂಬಂಧದವ್ರನ್ನ ಆತ್ಮ ಅಂತ ಬರೆದರು, ಗೋಡೆ ಮೇಲೆ ಬರೆದರು, ಬುಕ್ನಲ್ಲಿ ಬರೆದರು, ಪೇಪರ್ನಲ್ಲಿ ಡೆಪ್ತಾಗಿ ಆಳದಲ್ಲಿ ಹೋದರು. ಆದರೆ ಭಾವನ ಶಿಕ್ಷಣದಲ್ಲಿ ರಿಫೈನ್ ಆಗ್ತಾ 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 ಈಗ ಬ್ರಹ್ಮಭಾವನ ಥರ ನಾವು ಗೋಡೆ ಮೇಲೆ ಬರಿಬೇಕು. ಆದ್ರೇನು ಈ ಸ್ವರೂಪದನ್ನು ಸುಮಾನದಲ್ಲಿ ತಂದುಬಿಟ್ರೆ ಎಲ್ಲದರಲ್ಲಿ ಸಾಕು. ಯಾಕಂದ್ರೆ ಒಂದೇ ಥರ ಅಂದ್ರೆ ಬೋರ್ ಆಗ್ತದೆ. ಒಂದೇ ಥರ ಅನುಭವ ಮಾಡ್ಬೇಕಂದ್ರೆ ಏನಾಗ್ತದೆ, ಮನಸ್ಸು ಮಾತು ಕೇಳೋದಲ್ಲ. ಅದಕ್ಕೆ ನಾವು ಭಿನ್ನ ಭಿನ್ನ ಸಮಾನಗಳನ್ನು ತಗೋಬೇಕು. ಬಾಬಾ ಏನಂತಾರೆ, ಒಂದೊಂದು ಟೈಮ್ ನಿಮಗೆ ಸಮಾನದ ಮಾಲೆಯನ್ನು ಹಾಕಿರಂತ. ದಿನ ಒಂದು ಸಮಾನದ ಮಾಲೆ ಆಗ್ತದೆ. ವರದಾತ ತಂದೆ ನಮಗೆ ವರಮಾಲೆ ಆಗ್ತಾನೆ. ಅದು ಸಮಾನ ರೂಪದಲ್ಲಿ ನಾನೇನು ಆಗಬೇಕು, ಸಮಾನದಲ್ಲಿ ಬರೋದು. ಅದಕ್ಕೆ ನಾವು
ಒಂದೊಂದು ದಿನ ಒಂದು ಸಮಾನವನ್ನು ತೆಗೆದುಕೊಳ್ತಾ ಆ ವರದಾನ ಜೊತೆಗೆ ಏನು ಜೋಡಿಸ್ತಿದ್ದೀವಿ ಇಲ್ಲಿ, ನೀವೇನು ಇಲ್ಲಿ ಬಂದಿದ್ದೀರಿ, ಅದನ್ನು ನಾವು ದಿನ ಅನುಭವ ಮಾಡಿದಾಗ ಆ ಒಂದು ಸ್ಥಿತಿ ತಯಾರಾಗುತ್ತೆ. ಅದೇ ಸುದರ್ಶನ. ಬೆಳಗಿನ ಟೈಮ್ ನಾವು ಒಂದು 10 ನಿಮಿಷ 15 ನಿಮಿಷ ಏನು ದೃಶ್ಯಗಳಿಂದ ನೋಡಿದ್ದೀವಿ ಸರ್ವಸಂಬಂಧದ್ದು, ಒಂದು ಸೀರಿಯಲ್ ಆಗಿ ಬಾಲ್ಯ ಸ್ಟೇಜ್, ಪ್ರೌಢ ಸ್ಟೇಜ್, ಯುವ ಸ್ಟೇಜ್, ವೃದ್ಧ ಸ್ಟೇಜ್ ಅಂದ್ರೆ ಲಾಸ್ಟ್, ಆದಿ ಅಂತ್ಯ. ಅದೇ ರೀತಿ ಆ ಥರ ಇದೆ. ನಾವು ಬಾಲ್ಯದಲ್ಲಿ ಮಾತಾಪಿತಾನ ಮಡಿಲಿನಲ್ಲಿ ಮಗುವಾಗಿಂತ ಒಂದು ಸೆಕೆಂಡ್ನಲ್ಲಿ ಕನೆಕ್ಟ್ ಆಗಬೇಕು ಬಾಬನ ಜೊತೆ. ಪರಂಧಾಮದಲ್ಲಿ ಕನೆಕ್ಟ್ ಆಗ್ತಾ ನಾನು ಮಾತಾಪಿತಾ ಮಡಿಲಿನಲ್ಲಿ ಮಗುವಾಗಿ ಒಳಗಡೆ ಸಂಕಲ್ಪ ನಡೀಬೇಕು. ಎಷ್ಟು ನನಗೆ ಪರಂಧಾಮದಲ್ಲಿ ಬಾಬನ ಜೊತೆ ಮಡಿಲಿನಲ್ಲಿ ಅನುಭವ ಮಾಡಬೇಕಷ್ಟು 1 ನಿಮಿಷ 2 ನಿಮಿಷ 3 ನಿಮಿಷ ಅಲ್ಲಿ ಅನುಭವ ಮಾಡ್ತಾ ಆನಂದ, ಸುಖ, ಶಾಂತಿ ಈ 3 ಸ್ವರೂಪದಲ್ಲಿ ಬರ್ತಾ ಸಮಾನದಲ್ಲಿ ಬರ್ತಾ ಆನಂದದ ಕಿರಣಗಳನ್ನು ಹರಡಿಸ್ಬೇಕು, ಸುಖದ ಕಿರಣಗಳನ್ನು ಹರಡಿಸ್ಬೇಕು, ಶಾಂತಿ ಕಿರಣಗಳನ್ನು ವಾಯುಮಂಡಲದಲ್ಲಿ ಹರಡಿಸ್ಬೇಕು. ನೋಡ್ರಿ, ಬಾಬಾ ನಮಗೆ ಡಿಸೆಂಬರ್ ಮುರಳಿನಲ್ಲಿ ಏನು ಹೇಳಿದರು, ಡಿಸೆಂಬರ್ ಲಾಸ್ಟು 16-12 ಭಿನ್ನ ಭಿನ್ನ ಕಿರಣಗಳನ್ನು ವಾತಾವರಣದಲ್ಲಿ ಹರಡಿಸ್ರಿ. ಡಿಸೆಂಬರ್ ಎಷ್ಟನೇ ತಾರೀಕು ಅಂದರೆ 15-10-2010 10 ಮುರಳಿದು 16-12-22 ಇದರಲ್ಲಿ ಬಾಬು ಹೇಳಿದೆ ಮಿಲನದಲ್ಲಿ, ರಿವೈಸ್ ಮಿಲನ. ಭಿನ್ನ ಭಿನ್ನ ಅಂತ ಯಾಕೆ ಹೇಳ್ತಾರೆ? ಡಿಫ್ರೆಂಟ್ ಆನಂದ, ಸುಖ, ಶಾಂತಿ, ಜ್ಞಾನ, ಸ್ನೇಹ ಇವೆಲ್ಲ ಭಿನ್ನ ಭಿನ್ನ ರೂಪದಲ್ಲಿ ಅಂದಾಗ ನಾವು ಈ ಸಂಬಂಧ ಯೋಗ ಏನು ಮಾಡ್ತೀವಿ ನೋಡ್ರಿ. ಫಸ್ಟ್ ಮಾತಾಪಿತಾನ ಮಡಿಯಲ್ಲಿ ನೀವೆಲ್ಲ ಒಂದು ಯಾವುದಾದ್ರೂ ಪ್ರಶ್ನೆ ಕೇಳಬೇಕು, ಇದನ್ನೇ ಯಾಕೆ ಮಾಡ್ಬೇಕಂತ ಕೇಳಬೇಕು. ಯಾರಿಗಾದ್ರೂ ಹೇಳಿದ್ರಿ ಯಾಕೆ ಇದು ಮಾಡ್ಬೇಕಂದ್ರೆ ಅವಾಗ ಏನು ಹೇಳ್ತೀರಿ? ನೋಡಿ, ಮಾತಾಪಿತಾ ಮಡಿಲಿನಲ್ಲಿ ಮಗುವಾಗಿ ಅಂತ ನಾವು ಅನುಭವ ಮಾಡುವಾಗ ಆನಂದ, ಸುಖ, ಶಾಂತಿ ಈ ಸಮಾನದಲ್ಲಿ ಬರ್ತಾ ಈ ಆನಂದದ ಕಿರಣಗಳು, ಸುಖದ ಕಿರಣಗಳು, ಶಾಂತಿ ಕಿರಣಗಳೇ ಆಡಿಸ್ಬೇಕು. ಯಾಕೆ ಅಂತ ಯಾರು ಕೇಳೋಣ ಪ್ರಶ್ನೆ. ಯಾಕೆ ಇದನ್ನೇ ಯಾಕೆ ಹರಡಿಸ್ಬೇಕು? ಮಾತಾಪಿತಾ ಮಡಿಲಿದ್ದಾಗ ಜ್ಞಾನನ ಲೈಟ್ ಕಿರಣ ಹರಿಸ್ಬೋದು, ಮೈಟ್ ಕಿರಣ ಹರಡಿಸ್ಬೋದಲ್ಲ. ಬೇಸಿಕ್ ಆಗಿ ನೋಡ್ರಿ ಏನಿದೆ, ಸೀರಿಯಲಿಟಿ ಇದೆ. ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್, ಓಮ್ ರಿಯಲೈಸೇಷನ್. ಮಾತಾಪಿತಾ ಮಡಿಲಿಗೆ ಬಂದ್ವಿ ಅಂದರೆ ನಾನು ಸ್ವಸ್ಮೃತಿ ಬಂತು, ತಂದೆ ಸ್ಮೃತಿ ಬಂತು, ಮನೆ ಅದಕ್ಕೆಲ್ಲ ಆ ಸ್ವರೂಪದಲ್ಲಿ ಬಂದ ಆ ಒಂದು ಸಂಬಂಧದಲ್ಲಿ ಬಂದಾಗ ಮಡಿಲಿನಲ್ಲಿ ಬಂದಾಗ ನಾನು ಆ ಕಿರಣಗಳನ್ನೇ ಕೊಡಬೇಕು. ವಾಯುಮಂಡಲದಲ್ಲಿ ಆತ್ಮೀಕತೆ ವಾಯುಮಂಡಲವನ್ನು ಹರಡಿಸ್ಬೇಕು. ಆ ವಾಯುಮಂಡಲ ಏನು ಮಾಡ್ತತೆ? ವೈರಾಗ್ಯ ವೃತ್ತಿ ನಂದು ಸ್ಥಿತಿ ಫೌಂಡೇಶನ್ ಆಗ್ತತೆ. ಹೊರಗಿನ ಆತ್ಮಗಳೇನಿದಾರಲ್ಲ ನಂಬರ್ ವಾರಾಗಿ ಬಾಬಾ ಹತ್ತಿರದಲ್ಲಿದ್ದಾರೆ, ಆದರೆ ಕಾಣ್ತಾ ಇಲ್ಲ. ಬಾಬಾ ತಂದೆ ಒಂದು ಸೆಕೆಂಡ್ ದರ್ಶನ ಕೊಡು ಅಂತ ಕೇಳ್ತಾ ಇದ್ದಾರೆ, ಆದರೆ ಆ ಕರ್ಮಬಂಧನ ಇನ್ನೂ ಹಿಂದೆ ಎಳಿತೈತಿ. ಆದರೆ ನಮ್ಮ ಯೋಗ ಎಷ್ಟು ನಾವು ಶಕ್ತಿಶಾಲಿಯಾಗಿ ಯೋಗ ಮಾಡ್ತೀವಿ, ಎಷ್ಟು ಜ್ವಾಲಾರೂಪದಲ್ಲಿ ನಮ್ಮ ಯೋಗ ಆಗ್ತದೆ, ಆಗ ಅವರ ಬಂಧನಗಳು ತುಂಡಾಗ್ತವೆ, ಸಮೀಪ. ಹಾಗೆ ಬಾಬಾ ಒಂಥರ ಬರ್ತಾರೆ, ಡಿಟ್ಯಾಚ್ ಅಂದ್ರೆ ಮುಕ್ತ ಅಂದರೆ ಅತೀಂದ್ರ ಸುಖದ ಆನಂದದಲ್ಲಿ ಲವ್ಲಿನ ಆಗ್ತಾರೆ, ಸ್ವಧರ್ಮದಲ್ಲಿ ಸ್ಥಿತ ಆಗ್ತಾರೆ. ಅದಕ್ಕೆ ದೇವರ ಹತ್ರ ಭಕ್ತಿಯಲ್ಲಿ ಭಕ್ತರು ಕೇಳೋದು ಸುಖ ಶಾಂತಿ. ಸುಖನೇ ಯಾಕೆ ಕೇಳಿದ್ರೆ ಶಾಂತಿ ಸುಖ ಮ್ಯಾಚನೂ ಆಗೋದಿಲ್ಲ ನೋಡಿ. ವರ್ಗ ಸುಖ ಶಾಂತಿ ಸುಖ ಅಂತ ಆಗೋದಿಲ್ಲ ಮ್ಯಾಚ್. ಯಾಕಂದರೆ ಯಾವಾಗ ನನ್ನ ಸ್ವಸ್ಮೃತಿ ಬಂತಂದರೆ ನಾನು ಆತ್ಮ ಅಂತ ಸ್ಮೃತಿ ಕೊಟ್ಟವ್ರು ಯಾರು? ಮಗು ನೀನು ಆತ್ಮ, ನಾನು ಆತ್ಮ. ಸ್ಮೃತಿ ಕೊಟ್ಟವ್ರು ಯಾರು ಕರೆ? ಬಾಬಾ. ನಾನು ನಿನ್ನ ತಂದೆ. ದೇಹ ಸಂಬಂಧ, ವಸ್ತು, ವೈಭವ, ಡಿಟ್ಯಾಚ್ ಕನೆಕ್ಟ್ ಬಾಬಾಗೆ ಆದಂದ್ರೆ ಅತೀಂದ್ರ ಸುಖದ ಸೆಕೆಂಡ್ನಲ್ಲಿ ಅತೀಂದ್ರ ಸುಖ. ಯಾಕೆ ನಾವು 7 days ಕೋರ್ಸ್ ಆಗ್ತಾ ರಿಯಲೈಸೇಷನ್ ಆಯ್ತು ಬಾಬನ ಹತ್ರ ಬಂದಂದರೆ ಈ ಅತೀಂದ್ರ ಸುಖದ ಆನಂದದಲ್ಲಿ
ಇದ್ರ ಟೇಸ್ಟ್. ಹಳೇದು ಸಮಾಪ್ತಿ ಆಯಿತು, ಹೊಸ ಜೀವನದಲ್ಲಿ ಬಂದು ಅಂದರೆ ಈ ಜೀವನದಲ್ಲಿ ಅಂದರೆ ಸಂಗಮಯುಗ ಅಂದ್ರೇ ತಂದೆ ಜೊತೆಗೆ ಸರ್ವ ಸಂಬಂಧದಲ್ಲಿ ಅತೀಂದ ಸುಖವನ್ನು ಆನಂದ ಅನುಭವ ಮಾಡೋಂಥ ಸಮಯ. ಮೊನ್ನೆ ಒಂದು ವರದಾನದಲ್ಲಿ ಬಂತಲ್ಲ ಅದರಂಗೆ ಈ ಸಂಗಮಯುಗ ಅಂದ್ರೇ ತಂದೆ ಜೊತೆಗೆ ಸರ್ವ ಸಂಬಂಧ ಅನುಭವ ಮಾಡ್ತಾ ಅತೀಂದ ಸುಖದ ಆನಂದವನ್ನು ಪಡೆಯುವಂಥ ಸಮಯ. ಬಾಬನ ಹತ್ರ ಏನಿದೆ? ಬಾಬನ ಒಂದು ಮಾತಿನಲ್ಲಿ ಬಾಬಾ ಕೊಡ್ತಕ್ಕಂಥ ಜ್ಞಾನ, ಈ ಜ್ಞಾನ ನಮಗೆ ಅತೀಂದ ಸುಖ, ಆನಂದ, ಇಂದ್ರಿಯಾತೀತ ಆನಂದ. ಅದಕ್ಕೆ ನಾವು ಮಾತಾಪಿತಾ ಮಡಿಲಿನಂದಾಗ ನಿಮಗೆ ಒಂದು PDF ಆಗ್ತು ಮೊಬೈಲಿಗೆ, ಅದನ್ನು ಬೇಕು ಜೆರಾಕ್ಸ್ ಮಾಡ್ಕೊಳ್ರಿ. ಅದರಲ್ಲಿ ಯಾವ ಥರ ಮಾಡಬೇಕು ಸ್ವಲ್ಪ ಸಾರ ರೂಪದಲ್ಲಿ ಕೊಟ್ಟದ್ದು. ಮಾತಾಪಿತಾ ಮಡಿಲಿನಂದಾಗ ಮಾತಾಪಿತಾ ಮಡಿಲಿಗೆ ಕನೆಕ್ಟ್ ಆಗಬೇಕು, ಆನಂದ ಸುಖ ಶಾಂತಿ ಕಿರಣಗಳು ಅನ್ನಿಸ್ಬೇಕು. ಆಮೇಲೆ ಕುಟೀರ ಶಿಕ್ಷಕನ ಸಂಬಂಧದಲ್ಲಿ ಬಂದ್ವಿ, ನಮಗೆ ಸ್ಮೃತಿ ಬಂತಂದ್ರೆ ಅವೆಲ್ಲ ವರದಾನಗಳನ್ನು ರಿವೈಸ್ ಮಾಡಬೇಕು. ಬಾಬಾ ವರದಾನ ಕೊಟ್ಟಂಗೆ ರಿಯಲೈಸೇಷನ್ ಮಾಡ್ಕೋಬೇಕು. ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿರ್ಮಲ ಭಾವ, ನಿರ್ವಿಘ್ನ ವಿಜಯೀ ಭವ, ಮಾಸ್ಟರ್ ಜ್ಞಾನ ಸೂರ್ಯ ಭವ. ಬಾಬಾನ ವರದಾನ ಕೊಟ್ಟಂಥ ಸ್ಮೃತಿಯಲ್ಲಿ ಬರಬೇಕು. ನಾನು ಲೈಟ್ ಹೌಸ್ ಆಗಿದ್ದೇನೆ, ಜ್ಞಾನ ಸಾಗರ ಶಿವ ತಂದೆಯ ದಿವ್ಯ ಮಡಿಲಿನಲ್ಲಿ ಜ್ಞಾನ ಸ್ವರೂಪ ಆತ್ಮ ಅಂತ ಸಮಾನದಲ್ಲಿ ಬಂದು ಬಾಬನ ಜೊತೆ ಕನೆಕ್ಟ್ ಆಗಬೇಕು. ಜ್ಞಾನ ಸಾಗರ ತಂದೆ ದಿವ್ಯ ಖಜಾನೆಯಿಂದ ಅತೀಂದ ಸುಖದ ಜ್ಞಾನದ ಲೈಟ್ ಕಿರಣಗಳು ನನ್ನಲ್ಲಿ ಸಮಾವೇಶ ಆಗ್ತಾ ಇದೆ. ನನ್ನ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ, ಸರ್ವಾತ್ಮಗಳಿಗೆ ಜ್ಞಾನದ ಲೈಟ್ ಕಿರಣಗಳನ್ನು ಹರಡಿಸ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಈಜಾಗ್ತದೆ ಆ ಕಿರಣಗಳನ್ನು ಹರಡುವಂಥ ಅನುಭವ, ವ್ಯಾಪಿಸುವಂಥ ಅನುಭವ, ಪಸರಿಸುವಂಥ ಅನುಭವ ಮಾಡಿ. ಮತ್ತು ಆತ್ಮಗಳಿಗೆ ಕೊಡ್ತಾ ಕೊಡ್ತಾ ಪಂಚತತ್ವಗಳು ವಾಯುಮಂಡಲಕ್ಕೆ ಕೊಡಬೇಕು, ಗ್ರಹಗಳಿಗೆ ಕೂಡ ಹರಡುವಂಥ ಅನುಭವ. ಯಾಕಂದರೆ ಯಾವ ದ್ವಾಪರ ಯುಗದಿಂದ ನಾವು ಇಳಿಯೋ ಕಲೆಯಲ್ಲಿ ಬಂದೀವಂದರೆ ಆತ್ಮಗಳು ಇಳಿಯೋ ಕಲೆ ಬಂದಿದ್ದಾರೆ. ಪ್ರಕೃತಿ ಕೂಡ ತಮೋ ಪ್ರಧಾನ ಆಗಿದ್ದಿಲ್ಲ, ಆತ್ಮನೂ ತಮೋ ಪ್ರಧಾನ, ಪ್ರಕೃತಿ ತಮೋ. ಅದನ್ನು ಆ ಗ್ರೇಡಿಗೆ ತಂದಂಥವ್ರು ಯಾರು? ನಾವೇ. ಈಗ ಅದನ್ನು ನಾವು ಸಮಾನ ಆಗ್ತಾ ಆತ್ಮಗಳನ್ನು ನಮ್ಮ ಸಮಾನ ಮಾಡಿಕೊಳ್ತಾ ಪ್ರಕೃತಿನೂ ಸತೋ ಪ್ರಧಾನ ವಾಯುಮಂಡಲವನ್ನು ನಿರ್ಮಾಣವಂಥ ಸಂಕಲ್ಪ ಮಾಡ್ತೀವಿ. ಓಕೆ, ಮತ್ತು ಅಲ್ಲಿ ನಾವು ಲೈಟ್ ಕಿರಣಗಳನ್ನು ಹರಡಿಸ್ತೀವಿ. ಬಾಬಾ ರೂಮಿಗೆ ಬಂದ್ವಿ, ಅಲ್ಲಿ ವರದಾನ ತಗೋಬೇಕು. ಸಮಾನುಭವ, ಸಂಪನ್ನ ಭವ, ಸಮರ್ಥ ಭವ, ಮಾಸ್ಟರ್ ಸರ್ವಶಕ್ತಿವಾನ್ ಭವ. ನಾನು ಮೈಟ್ ಹೌಸ್, ಸ್ನೇಹ ಸಾಗರ ಶಿವ ತಂದೆ ದಿವ್ಯ ಮಡಿಲಿನಲ್ಲಿ ಸ್ನೇಹ ಸ್ವರೂಪ ಆತ್ಮ ಸಮಾನದಲ್ಲಿ ಬರಬೇಕು. ಮನಸ್ಸು ಬುದ್ಧಿ ಬಾಬನ ಜೊತೆ ಜೋಡಿಸ್ಬೇಕು. ಸ್ನೇಹದ ಖುಷಿ ಕಿರಣಗಳನ್ನು ತಗೋಬೇಕು. ಆತ್ಮಗಳಿಗೆ ಪ್ರಕೃತಿ